ಅದನ್ನು ಬೇರೆ ರಾಜ್ಯದವರು ಅಲ್ಲ, ಕೇರಳ ಅಲ್ಲ, ಮಹಾರಾಷ್ಟ್ರ ಅಲ್ಲ, ತೆಲಂಗಾಣ ಅಲ್ಲ, ಯಾವುದೂ ಅಲ್ಲ. ನಾವು ಯಾವ ರೇಟನ್ನು ಕಮ್ಮಿ ಮಾಡಿಲ್ಲ ಅಂತ ಇದ್ದರೆ ನಿಮ್ಮ ಏನಾದರೂ ಕಂಪ್ಲೇಂಟ್ ಇದ್ದರೆ ನೀವು ದೂರುಗಳನ್ನು ಕೊಡಿ. ಇದು ಒಳ್ಳೆಯ ಮಣ್ಣು, ಮಾಲಿಂಗೇಶ್ವರ ಮಣ್ಣಲ್ಲಿ ತುಂಬಾ ಕಾಲ ನಡೆಯಲ್ಲ, ಅದಕ್ಕೆ ಇತಿಹಾಸ ಇದೆ. ಒಂದು ರೀತಿಯ ಅನೈತಿಕ ಪೊಲೀಸ್ಗಿರಿ ಅಂದರೆ ಗೂಂಡಾಗಿರಿಯನ್ನು ಪ್ರದರ್ಶಿಸಿ ಯಾರು ಕೇಳುವವರಿಲ್ಲ, ಹೇಳುವವರಿಲ್ಲ. ರಾಷ್ಟ್ರಪತಿ ತನಕ ಹೋದರೂ ಸಹ ನಾವು ಬಿಡೋದಿಲ್ಲ. ಇವನಿಗೆ ಏನು ಗೊತ್ತು ರಾಷ್ಟ್ರಪತಿ ಯಾರು, ಪ್ರಧಾನಮಂತ್ರಿ ಯಾರು? ಪುತ್ತೂರು ಸೇರಿದಂತೆ ಜಿಲ್ಲೆಯ ವಿವಿಧ ಕಡೆಗಳಲ್ಲಿ ಜೆಸಿಬಿ, ಹಿಟಾಚಿ, ಟಿಪ್ಪರ್ಗಳಲ್ಲಿ ಕೆಲಸ ಮಾಡ್ತಾ ಇರುವ ಹೊರ ಜಿಲ್ಲೆಯ ಮಾಲಕರು ಮತ್ತು ಆಪರೇಟರ್ಗಳ ಮೇಲೆ ಸ್ಥಳೀಯವಾಗಿ ಕೆಲವೊಂದು ವ್ಯಕ್ತಿಗಳು ದಬ್ಬಾಳಿಕೆ ನಡೆಸುತ್ತಿದ್ದಾರೆ ಎನ್ನುವ ಆರೋಪ ವ್ಯಕ್ತವಾಗಿದೆ. ಅಲ್ಲದೆ ಅವರ ಮೇಲೆ ದೌರ್ಜನ್ಯ ಎಸಗಿ ಅವರನ್ನ ಜಿಲ್ಲೆಯಿಂದ ಹೊರನಡೆಯುವಂತೆ ಬೆದರಿಕೆ ಹಾಕುವ ಘಟನೆಗಳು ನಡೆಯುತ್ತಿವೆ ಎನ್ನುವ ಆರೋಪಗಳು ವ್ಯಕ್ತವಾಗಿದ್ದು, ಈ ಕುರಿತ ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ. ಉಪ್ಪಿನಂಗಡ್ಡಿ ಕಟ್ಟದ ಮಿಷಿನ್ ಬೇಲೆ ಹಾಪುನ ಮೂಲ ಹೈವೇದ ಬೆರೆಟ್ ಕೋಡೆ ನಮ್ಮಾರ್ನ ಒಂಜಿ ಜೆಸಿಬಿಗೆ ಬೇಲೆ ಪಂಡದಾರಿನಿ ಕಾಂಡೆ ಜಪುಡೆ ಬಂತೇರಿ ಬೊಲ್ಪಾನಾಗ ಬೇಬತ್ತ ಜಪುಡ್ದೆ ಮೂಲು ನಮ್ಮ ಆಗಾರ ಜೆಸಿಬಿದ ಕೈಸುಗು ಫಿಕ್ಸ್ ಆಯ್ನ ಬೇಲೆ ಕೋಡೆ ಇನಿ ಕಾಂಡೆನಾಗ ಇರ್ನ ಬಡ್ಚಿ ಇಟಾಚಿ ಬರ್ಪುಡು ಇಂಚಿನ ಹಾಕ್ಲೆಗೆ ನಮ್ಮ ಇತ್ತೆ ಇಡೆ ಬೈದ ಬೇಲೆ ಉಂತಾದಂಡು ಈ ಗಾಡಿ ಪೋಪುನದ ಸೀದಾ ಓಡೆ ಮುಟ್ಟ ಗುಂಡೆ ಮುಟ್ಟ ಬಿಡಿಯಾರ ಉಂಟಾ ಬಿಸಿಲೆ ಮುಟ್ಟ ಬಿಡಿಯಾರ ಉಂಟದ ಹಾಂ ಇದು ಗಾಡಿ ಸೈಟ್ ಇರ್ದು ಕಡಪುಟ್ಟಿದ್ದೇನೆ ಪಾಡು ರೈಟ್. ಈ ಗಾಡಿಯನ್ನು ನಾವು ಕಾರ್ಯಾಚರಣೆಯಲ್ಲಿ ಮುಂದುವರಿಸಿದ್ದು ಈ ಗಾಡಿ ಈ ಹಿನ್ನೆಲೆಯಲ್ಲಿ ಹೊರ ಜಿಲ್ಲೆಗಳಿಂದ ಆಗಮಿಸಿ ಇಲ್ಲಿ ಅನೇಕ ವರ್ಷಗಳಿಂದ ಕೆಲಸ ನಿರ್ವಹಿಸ್ತಾ ಇರುವ ಜೆಸಿಬಿ, ಹಿಟಾಚಿ ಮಾಲಕರು ಮತ್ತು ಆಪರೇಟರ್ಗಳಿಗೆ ನ್ಯಾಯ ಒದಗಿಸಬೇಕೆಂಬ ನಿಟ್ಟಿನಲ್ಲಿ ನವೆಂಬರ್ 28ರಂದು ನರಿಮೊಗರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಸಭಾಭವನದಲ್ಲಿ ಸಭೆ ನಡೆಯಿತು. ಸಭೆಯಲ್ಲಿ ಜೆಸಿಬಿ, ಹಿಟಾಚಿಗಳ ಮಾಲಕರು, ಕೆಲಸಗಾರರು ನಾವು ಅನೇಕ ವರ್ಷಗಳಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೇವೆ, ನಾವು ಕೆಲಸ ಮಾಡುವ ಸೈಟ್ಗೆ ಬಂದು ನಮಗೆ ತೊಂದರೆ ಕೊಡ್ತಾರೆ, ಘಟ್ಟದವರನ್ನು ಓಡಿಸಬೇಕು ಅಂತಾರೆ, ನಮಗೆ ಬೆದರಿಕೆ ಹಾಕ್ತಾರೆ, ನಮ್ಮ ಪಾಡಿಗೆ ಕೆಲಸ ಮಾಡಿ ನಾವು ಬದುಕ್ತಾ ಇದ್ದೇವೆ, ಆದರೂ ನಮ್ಮ ಮೇಲೆ ದಬ್ಬಾಳಿಕೆ ನಡೀತಾ ಇದೆ, ಬೆದರಿಕೆ ಕರೆಗಳು ಬರ್ತಾ ಇದೆ ಎಂದು ನೋವು ತೋಡಿಕೊಂಡರು. ವಿಷಯ ಏನಂತ ಹೇಳಿದರೆ, ಈಗ ಸುಮಾರು ಜನರಿಂದ ನಾವೆಲ್ಲ ಒಂದು 20-30 ವರ್ಷದಿಂದ ನಾವೆಲ್ಲ ಇಲ್ಲೇ ಕೆಲಸ ಮಾಡ್ತಿರೋದು. ವಿಷಯ ಏನಂತ ಹೇಳಿದ್ರೆ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡೋದಾದರೆ ಓಕೆ, ಇದು ಏನು ಬಿಟ್ಟು ನೀನು ಅಲ್ಲಿ ಯಾವ ನೀನು ಇಲ್ಲಿ ಯಾವ ಅದೆಲ್ಲ ಬೇಡದ ವಿಷಯ. ನಾವೆಲ್ಲ ಒಂದು, ಎಲ್ಲ ಒಗ್ಗಟ್ಟು. ಕನ್ನಡ ಅಂದರೆ ಎಲ್ಲದೂ ಒಂದೇ, ಕರ್ನಾಡು ಎಲ್ಲದೂ ಇರಬೇಕಾದ್ರೆ ನಾವು ಬೇರೆ ರಾಜ್ಯದವರು ಅಲ್ಲ, ಕೇರಳ ಅಲ್ಲ, ಮಹಾರಾಷ್ಟ್ರ ಅಲ್ಲ, ತೆಲಂಗಾಣ ಅಲ್ಲ, ಯಾವುದೂ ಅಲ್ಲ. ಕರ್ನಾಟಕದ ಒಗ್ಗಟ್ಟಲ್ಲಿ ಕೆಲಸ ಮಾಡಿದರೆ ಎಲ್ಲದೂ ಒಳ್ಳೆಯದಾಗ್ತದೆ. ಆಗಿರಬೇಕಾದ್ರೆ ನೀವು ಯೂನಿಯನಿಗೆ, ನಿಮ್ಮ ಯೂನಿಯನಿಗೆ ನಮ್ಮ ಬೆಂಬಲಿದೆ. ಅದಿರಬೇಕಾದ್ರೆ ನಿಮ್ಮ ಯಾವ ರೇಟ್ ಆಗಲಿ, ಇನ್ನೊಂದಾಗಲಿ, ಮತ್ತೊಂದಾಗಲಿ ನಾವು ಯಾವುದೂ ಕಮ್ಮಿ ಮಾಡಿಲ್ಲ. ನಾವು ಯಾರ ಮುಖಾಂತರದಿಂದ ಕೆಲಸ ಮಾಡ್ತಿದ್ದೆ ಅವರ ಮುಖಾಂತರದಿಂದಲೂ ಕೆಲಸ ಮಾಡ್ತಿದ್ದೆ. ನಾವು ಯಾವ ರೇಟನ್ನು ಕಮ್ಮಿ ಮಾಡಿಲ್ಲ ಅಂತ ಇದ್ದರೆ ನಿಮ್ಮ ಏನಾದರೂ ಕಂಪ್ಲೇಂಟ್ ಇದ್ದರೆ ನೀವು ದೂರುಗಳನ್ನು ಕೊಡಿ, ಅದಕ್ಕೆ ನಾವು ಅಕ್ಸೆಪ್ಟ್ ಮಾಡ್ತೇವೆ. ಆಗಿದ್ರೆ ಕಮ್ಮಿನೇ ಮಾಡಿಲ್ಲ ಅಂತೇಳಿ ನಿಮ್ಮ ಒಂದು ವಾದವನ್ನು ನಾವು ಒಪ್ಪೋದಿಲ್ಲ ಅಂತೇಳಿ ನಮಗೊಂದು ದಾರಿ ಮಾಡಿಕೊಡಿ ಅಂತೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡಿಕೊಳ್ತಿದ್ದೇನೆ. ಇನ್ನು ಸಭೆಯಲ್ಲಿ ಮಾತನಾಡಿದ ಮುಖಂಡರುಗಳು ಹಲವಾರು ವರ್ಷಗಳಿಂದ ಇಲ್ಲಿಗೆ ಬಂದು ಜೆಸಿಬಿ ಆಪರೇಟರ್ ಆಗಿ ದುಡಿದು ಮಾಲಕರಾಗಿರುವ ಘಟ್ಟ ಪ್ರದೇಶದ ಕೆಲವೊಂದು ಮಂದಿ ಜಿಲ್ಲೆ ಬಿಟ್ಟು ಹೋಗಬೇಕು ಎಂದು ಸ್ಥಳೀಯರಿಂದ ಬೆದರಿಕೆ ಹಾಕಲಾಗ್ತಾ ಇದೆ. ಸಂಘಟನೆಗಳು ಜನರ ಒಳಿತಿಗಾಗಿ ಕೆಲಸ ಮಾಡಬೇಕೇ ಹೊರತು ಈ ರೀತಿ ದೌರ್ಜನ್ಯ ನಡೆಸೋದು ಸರಿಯಲ್ಲ. ಇದಕ್ಕೆ ನಾವು ಎಂದಿಗೂ ಆಸ್ಪದ ಕೊಡೋದಿಲ್ಲ. ಇಲ್ಲಿ ಯಾರಿಗೂ ಅನ್ಯಾಯ ಆಗಬಾರದು. ದೌರ್ಜನ್ಯದಂತಹ ನೈತಿಕ ಪೊಲೀಸ್ಗಿರಿ ತೋರಿಸುವ ವ್ಯಕ್ತಿಗಳ ವಿರುದ್ಧ ಗೂಂಡಾ ಕಾಯ್ದೆ ದಾಖಲಿಸಬೇಕು ಎಂದು ಆಗ್ರಹಿಸಿದರು. ಇಲ್ಲಿ 30-50 ವರ್ಷದ ಹಿಂದೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಿಕೊಂಡು ದೊಡ್ಡ ಕಾಂಟ್ರಾಕ್ಟರ್ಗಳಿದ್ದಾರೆ. ಏನ್ ಮಾಡ್ತೀರ ಅವರನ್ನು? ಇಲ್ಲಿ ಬಂದುಕೊಂಡು ಇಲ್ಲಿ ಬೇಕರಿ ಮಾಡಿಕೊಂಡು ಎಲ್ಲೆಲ್ಲಿಂದ ಬಂದು ಆ ಬೇಕರಿಯನ್ನು ಪ್ರತಿ ಮನೆಯವರು ತಿಂದಿದ್ದಾರೆ. ಏನ್ ಮಾಡ್ತೀರಾ?
ಇಲ್ಲಿ ಡ್ರೈವರ್ಗಳು ತುಂಬಾ ಜನ ಇದ್ದಾರೆ. ಆಗ ಅವರು ಹೇಳಿದ್ರು, ತರಕಾರಿಗೆ ದಿನಕ್ಕೆ 100 ಗಾಡಿಗಳು ಹೋಗ್ತವೆ, ನಮ್ಮೊಂದೇ ಗಾಡಿ ಹೋಗ್ಬೇಕು, ಪುತ್ತೂರಿನ ಗಾಡಿ ಬೇಡ ಅಂತ ಹೇಳಿದ್ರೆ ಏನ್ ಮಾಡ್ತೀರಾ? ಸಾಲ್ವ್ ಮಾಡ್ತೀರಾ ನೀವು? ನೋಡಿ, ಇಲ್ಲಿ ಬದುಕುವಾಗೂ ಎಲ್ರಿಗುಂಟು. ಸಂಘಟನೆ ಒಂದಲ್ಲ, ನಾವು ಮತ್ತೊಬ್ಬನ ಜೀವನದಲ್ಲಿ ಆಟ ಆಡುವಂತಹ ಕೆಲಸವನ್ನು ಬಿಡಬೇಕು. ಮತ್ತೊಬ್ಬನ ಜೀವನದಲ್ಲಿ ಆಟ ಆಡುವಂತಹ ಹಕ್ಕು ನಮಗಿಲ್ಲ ಅಂತ ಹೇಳಿದ್ರೆ ಅದಾಗಲಿಲ್ಲ. ನೀವು 1350ಕ್ಕೆ ಮಾಡಬೇಕು ಅಂತ ಹೇಳಿದ್ರೆ ನೀವು ಯಾರಿಗೆ ಮಾಡ್ತಿರೋದು ಮೋಸ? ಕುಟುಂಬ ಜನರಿಗೆ, ಕುಟುಂಬದಲ್ಲಿ ಬದುಕುವವರಿಗೆ, ಕೂಳಿಲ್ಲದವರಿಗೆ ಕೂಳು, ಮನೆ ಇಲ್ಲದವರಿಗೆ ಮನೆ ಕೊಡುವಂತ ನಮ್ಮ ಶಾಸಕರಿರುವಾಗ ನೀವು ತಲೆಸಿ ಯಾಕೆ ಮಾಡ್ತೀರಾ? ಆ ಕುಟುಂಬ ಜನರಿಗೆ ಸಮಸ್ಯೆ ಆಗಿದೆ ಅಂತ ಹೇಳಿ ಎದ್ದು ಬರುವಂತ ಇರುವಾಗ ನೀವು ತಲೆಸಿ ಮಾಡ್ತೀರಾ? ನೋಡಿ, ಬಾಯಿ ಮಾತಲ್ಲಿ ತುಂಬಾ ಮಾತಾಡ್ಲಿಕ್ಕಾಗ್ತದೆ, ಕಾರ್ಯಗತಗೊಳಿಸಬೇಕಾದ್ರೆ ಕಷ್ಟ. ನಾನೊಂದು 2 ವಿಡಿಯೋ ಕ್ಲಿಪ್ ಅನ್ನು ನೋಡಿದೆ. ಇವರು ಹುಟ್ಟುವಾಗ ನಾವು ಕಂಬಳದ ಬೆತ್ತ ನೋಡಿದ್ದೇವೆ. ಕಂಬಳದ ಬೆತ್ತ ಇಟ್ಕೊಂಡು ಬನ್ನಿ ಇದನ್ನು ಓಡಿಸಿ. ನಾನು ಹೇಳೋದು, ಹುಟ್ಟು ಮೊದಲು ಕಂಬಳದ ಬೆತ್ತ ನಾವು ನೋಡಿಲ್ಲ. ನೋಡಿ, ಪತ್ರಿಕೆಯವರಾಗಲಿ ಇಷ್ಟು ಜನ ಪತ್ರಿಕೆಯವರಿದ್ದಾರೆ, ಒಂದು ನ್ಯಾಯ ಹೇಳಿಯಪ್ಪ, ಬದುಕುವುದು ಹೇಗೆ? ನನ್ನ ಸಂಬಂಧಿಕರ ಹೋಟ್ಲ್ ಇದೆ ಹಾಸನದಲ್ಲಿ. ನಾವು ಹಾಸನದವರು ಮಾತ್ರ ಇಲ್ಲಿ ವ್ಯಾಪಾರ ಮಾಡ್ಬೇಕು ಹೋಗು ಅಂತ ಹೇಳಿದ್ರೆ ನನ್ನ ತಂಗಿ ಮಕ್ಕಳ ಗತಿ ಏನು? ಯಾರು ಮಾಡ್ತಾರೆ? ಮುಂದುವರಿಯುವುದು ಮುಖ್ಯ ಅಲ್ಲ, ಗುರಿ ಮುಟ್ಟಬೇಕು. ಗುರಿ ಮುಟ್ಟುವಾಗ ನಾವು ಪಾಪಗಳನ್ನ ಒತ್ತುಕೊಳ್ಬಾರದು. ಇದು ಒಳ್ಳೆ ಮಣ್ಣು, ಮಾಲಿಂಗೇಶ್ವರನ ಮಣ್ಣಲ್ಲಿ ತುಂಬಾ ಕಾಲ ನಡೆಯಲ್ಲ. ಅದಕ್ಕೆ ಇತಿಹಾಸ ಇದೆ. 1 ವರ್ಷ, ಒಂದು ಜಾತ್ರೆಯಿಂದ ಒಂದು ಜಾತ್ರೆಗೆ ಪುತ್ತೂರು ಮಾಲಿಂಗೇಶ್ವರನ ಮಣ್ಣಲ್ಲಿ ಒಳ್ಳೆದು ಕೆಟ್ಟದರ ಬಗ್ಗೆ ನಿರ್ಧಾರ ಆಗ್ತದೆ. ಬಾಯಿ ಮಾತಲ್ಲ, ತುಂಬಾ ಉದಾಹರಣೆಗಳನ್ನ ಕೊಡ್ಬೋದು. ಹಾಗೆ ನಾನು ಹೇಳೋದು ಇಷ್ಟೇ, ನೀವೇನು ತಲೆಬಿಸಿ ಮಾಡೋದು ಬೇಡ. ಯಾರೇನು ಮಾತಾಡ್ತಾ ಹೋಗ್ಲಿ, ನೀವು ನಿಮ್ಮ ಕೆಲಸವನ್ನ ಮುಂದುವರಿಸಿ. ನಿಮ್ಮ ಜೊತೆಯಲ್ಲಿ ಪುತ್ತೂರಿನ ತುಂಬಾ ಸಂಘಟನೆಗಳು ನಿಮ್ಮ ಹಿಂದೆ ನಿಮಗೆ ಕಾಣದ ಕೈಯಾಗಿ ಕೆಲಸ ಮಾಡ್ತದೆ ಅಂತ ಹೇಳ್ಕೊಂಡು ನಿಮ್ಮ ಕುಟುಂಬದ ಭವಿಷ್ಯ ಉಜ್ವಲವಾಗಲಿ. ಮಾಲಿಂಗೇಶ್ವರನ ಅನುಗ್ರಹ ನಿರಂತರವಾಗಿ ನಿಮ್ಮ ಮೇಲೆ ಇರಲಿ ಅಂತ ಹೇಳಿ 2 ಮಾತುಗಳನ್ನು ಮುಗಿಸಿ. ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿದರೆ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಯನ್ನು ಮಾಡಿರುವಂತಹ ಒಂದು ಜಿಲ್ಲೆ. ಇಲ್ಲಿ ಶಿಕ್ಷಣ ಕಾಶಿ ಅಂತ ಹೇಳಿ ಕೂಡ ಕರೀತಾರೆ. ಇಡೀ ದೇಶಕ್ಕೆ, ಇಡೀ ವಿಶ್ವಕ್ಕೆ ಮಾರ್ಗದರ್ಶನ ಮಾಡುವಂತಹ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಇದೆ. ಇಲ್ಲಿ ಕಲಿತಂಥ ಎಷ್ಟೋ ಮಂದಿ ನಮ್ಮ ರಾಜ್ಯದ ವಿವಿಧ ಕಡೆಗಳಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿದವರು ಇದ್ದಾರೆ. ಹಾಗೆ ಇಲ್ಲಿ ವಿದ್ಯೆಯನ್ನು ಕಲಿತು ಉದ್ಯೋಗವನ್ನು ನಡೆಸಿ ದೇಶ ವಿದೇಶಗಳಲ್ಲಿ ವಿವಿಧ ಕಡೆಗಳಲ್ಲಿ ನಮ್ಮ ಬದುಕಿನ ಬವಣೆಯನ್ನು ನೀಗಿಸಲಿಕ್ಕೆ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಪಕ್ಕದ ಜಿಲ್ಲೆಯ ಕಾರ್ಮಿಕರು ಬಂದು ಕೆಲಸ ಮಾಡಬಾರದು ಅಂತ ಒಂದು ಫರ್ಮಾನ್ ಹೊರಡಿಸುವುದಾದರೆ ಇದು ನ್ಯಾಯವೇ? ಈ ಪಕ್ಕದ ಜಿಲ್ಲೆಯವರು ಇಲ್ಲಿ ಬಂದು ಕೆಲಸ ಮಾಡಬಾರದು ಅಂತ ಹೇಳುವ ಮನೆಯ ಮಕ್ಕಳು, ಕುಟುಂಬಸ್ಥರು ಏನು ಇಲ್ಲಿ ಮಾತ್ರ ಕೆಲಸ ಮಾಡ್ತಾ ಇದ್ದಾರ? ಅವರು ಬೇರೆ ಜಿಲ್ಲೆಗಳಲ್ಲಿ ಕೆಲಸ ಮಾಡ್ತಾ ಇಲ್ವಾ? ಅವರಿಗೊಂದು ನ್ಯಾಯ, ನಮಗೊಂದು ನ್ಯಾಯವೇ ಅನ್ನುವಂಥ ಪ್ರಶ್ನೆ ಇಲ್ಲಿ ಉದ್ಭವ. ನಮ್ಮ ಜಿಲ್ಲೆ ಬುದ್ಧಿವಂತರ ಜಿಲ್ಲೆ ಅಂತ ಕೂಡ ಹೆಸರುವಾಸಿ. ನಾವು ಮಾಡುವಂತಹ ಪ್ರತಿ ನಮ್ಮ ಕಾರ್ಯವೈಖರಿಗಳನ್ನು ಪಕ್ಕದ ಜಿಲ್ಲೆಯವರು, ಪಕ್ಕದ ರಾಜ್ಯದವರು ಗಮನಿಸ್ತಾ
ಮುಂದುವರಿಯುವಂತಹ ಹಲವಾರು ಅಡೆತಡೆಗಳು ಕೂಡ ಇದೆ. ಇಂತಹ ಸಂದರ್ಭದಲ್ಲಿ ನಾವು ಜಾಗರೂಕತೆಯಿಂದ ಜವಾಬ್ದಾರಿಯಿಂದ ವರ್ತಿಸುವಂತಹ ಅಗತ್ಯತೆ ಇದೆ. ಇಲ್ಲಿನ ಸಮಸ್ಯೆಯ ಬಗ್ಗೆ ನಮ್ಮ ನಾಯಕರಂತಹ ತಾವು ಹೇಮರಾಜ್ ಶೆಟ್ಟಿ ಅವರ ಹತ್ರ ಬಂದು ಚರ್ಚಿಸಿದಾಗ ನಮಗೂ ಈ ಅನ್ಯಾಯದ ವಿರುದ್ಧ ಮಾತಾಡಬೇಕು, ಅನ್ಯಾಯಕ್ಕೆ ಒಳಗಾದವರಿಗೆ ನ್ಯಾಯ ಕೊಡಬೇಕು, ಹಾಗೆ ನಮ್ಮ ಊರಿನ ಮಾನ ಮರ್ಯಾದೆಯನ್ನು ಉಳಿಸಬೇಕು ಅನ್ನುವಂತಹ ಒಂದು ಮನಸ್ಸಿನಿಂದ ಈ ಕಾರ್ಯಕ್ರಮ ಆಯೋಜನೆ ಮಾಡಲಿಕ್ಕೆ ನಾವು ಒಪ್ಪಿಗೆಯನ್ನು ಕೊಟ್ಟಿದ್ದೆವು. ನಾವು ಒಂದು ರಾಷ್ಟ್ರೀಯ ಪಕ್ಷದ ವಿವಿಧ ಸ್ತರದ ಪದಾಧಿಕಾರಿಗಳಾಗಿದ್ದುಕೊಂಡು ನಮ್ಮ ಕ್ಷೇತ್ರದಲ್ಲಿ ಆಗುವಂಥ ಅನ್ಯಾಯಗಳಿಗೆ ನ್ಯಾಯ ಕೊಡುವ ಪ್ರಯತ್ನವನ್ನು ಮಾಡದೇ ಇದ್ದರೆ ನಮ್ಮ ಪಕ್ಷಕ್ಕೂ ನಮ್ಮ ಆತ್ಮಕ್ಕೂ ಅನ್ಯಾಯ ಮಾಡಿದಂಥ ಒಂದು ಅವಸ್ಥೆ. ಅದಕ್ಕಾಗಿ ನಿಮ್ಮೊಂದಿಗೆ ನಾವಿದ್ದೇವೆ. ನಿಮ್ಮ ಕಷ್ಟಗಳಿಗೆ ಧ್ವನಿಯಾಗಿ ನಾವು ಕೆಲಸ ಮಾಡ್ತೇವೆ. ಇದು ಯಾರ ವಿರುದ್ಧವೂ ಅಲ್ಲ, ಯಾರ ಪರವೂ ಅಲ್ಲ, ಇದು ನ್ಯಾಯದ ಪರ. ನ್ಯಾಯಕ್ಕಾಗಿ ನಾವೆಲ್ಲ ಇನ್ನು ಓಡಿಸುವುದು ಸಾಧನೆಯಲ್ಲ, ಅದು ಷಂಡತನ. ಅನೈತಿಕ ಪೊಲೀಸ್ಗಿರಿಯನ್ನ ಸಹಿಸೋದಿಕ್ಕೆ ಸಾಧ್ಯವಿಲ್ಲ. ಈ ಕುರಿತು ಈಗಾಗಲೇ ಪುತ್ತೂರು ಡಿವೈಎಸ್ಪಿಗೆ ದೂರು ನೀಡಲಾಗಿದೆ. ಜೊತೆಗೆ ಪುತ್ತೂರು ಶಾಸಕರು, ವಿಧಾನಸಭಾ ಸ್ಪೀಕರ್, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಗೃಹ ಸಚಿವರ ಗಮನಕ್ಕೂ ತರಲಾಗಿದೆ. ಬೆಳಗಾವಿಯಲ್ಲಿ ನಡೆಯಲಿರುವ ವಿಧಾನಸಭಾ ಅಧಿವೇಶನದಲ್ಲಿ ಶಾಸಕ ಅಶೋಕ್ ಕುಮಾರ್ ರೈ ಅವರು ಈ ಬಗ್ಗೆ ಪ್ರಸ್ತಾಪ ಮಾಡುವಂತೆ ಕೇಳಿಕೊಳ್ಳಲಾಗುವುದು. ಜಿಲ್ಲೆಗೆ ಕಳಂಕ ತರುವ ಕೆಲಸ ಮಾಡುವವರನ್ನ ಸಹಿಸುವ ಪ್ರಶ್ನೆಯೇ ಇಲ್ಲ ಎಂದು ಕಾವು ಹೇಮನಾಥ ಶೆಟ್ಟಿ ಹೇಳಿದ್ದಾರೆ. ಮತ್ತು ಈ ಜಿಲ್ಲೆಯ ಕೆಲವು ತಾಲೂಕುಗಳಲ್ಲಿ ಕೆಲವು ದಿನಗಳಿಂದ ಒಂದು ರೀತಿಯ JCP ಮತ್ತು ಹಿಟಾಚಿ ಚಾಲಕ ಮಾಲಕರ ಮೇಲೆ ದೌರ್ಜನ್ಯ ಎಸಗುವಂಥ ಘಟನೆಗಳು ನಡೆದಿರುವಂಥದ್ದು ನಮ್ಮ ಗಮನಕ್ಕೆ ಬಂದಿತ್ತು. ಈ ಬಗ್ಗೆ ನನಗೆ ಎಲ್ಲ ವಿಚಾರಗಳನ್ನು ತಿಳಿಸಿ ಈ ರೀತಿ ನಮ್ಮನ್ನು ಬೇರೆ ಜಿಲ್ಲೆಯವರು ನೀವಿಲ್ಲಿಂದ ಹೋಗಬೇಕು, ನಿಮ್ಮನ್ನು ಓಡಿಸ್ತೇವೆ ಅಂತೇಳುವ ಬೇಡದ ಶಬ್ದಗಳಲ್ಲಿ ಬೈಯುವುದರ ಮೂಲಕ ಒಂದು ರೀತಿಯ ಅನಾಗರಿಕತೆಯನ್ನು ಪ್ರದರ್ಶಿಸಿದಂಥ ಕೆಲವು ಜನರ ವರ್ತನೆಯಿಂದ ಬೇಸತ್ತಂಥವರೆಲ್ಲ ಇವತ್ತು ವಿಶೇಷವಾಗಿ JCP ಹಿಟಾಚಿಯ ಚಾಲಕ ಮಾಲಕರು ನಮ್ಮಲ್ಲಿಗೆ ಬಂದಿದ್ದರು. ಇವತ್ತು ಆ ಬಗ್ಗೆ ನಾವು ತುರ್ತಾಗಿ ಒಂದು ಸಭೆಯನ್ನು ಕರೆದು ಏನು ಘಟನೆ, ಏನು ಸಮಸ್ಯೆ ಅಂತೇಳಿ ಅರ್ಥ ಮಾಡಿಕೊಂಡಾಗ ಇಲ್ಲಿ ಸುಮಾರು 25-30 ವರ್ಷಗಳಿಂದ ಈ ಜಿಲ್ಲೆಯಲ್ಲಿ, ಈ ತಾಲೂಕಿನಲ್ಲಿ ಹಿಟಾಚಿ ಮತ್ತು JCPಯ ಕೆಲಸ ಕಾರ್ಯಗಳನ್ನು ಭಾಳ ಯಶಸ್ವಿಯಾಗಿ, ಪ್ರಾಮಾಣಿಕವಾಗಿ, ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿ ಕೆಲಸ ಮಾಡಿದಂಥವರೆಲ್ಲ ಇವತ್ತು ಈ ಜಿಲ್ಲೆಯಲ್ಲಿ ಕೆಲಸ ಮಾಡಬಾರ್ದು, ಈ ಜಿಲ್ಲೆಯಿಂದ ನಿಮ್ಮನ್ನು ಓಡಿಸ್ತೇವೆ, ನೀವು ಇರಬಾರ್ದು, ನಾವು ಈ ಊರಿನವರು ಮಾತ್ರ ಮಾಡಬೇಕು ಅಂತೇಳುವಂಥ ಒಂದು ದೌರ್ಜನ್ಯವನ್ನು ಎಸಗಿದ್ದಾರೆ. ಅದೇ ರೀತಿ ಅವರ ವಾಟ್ಸಪ್ಪಲ್ಲಿ ಒಂದೆರಡು ಘಟನೆಗಳನ್ನು ಸಹ ನಮಗೆ ತೋರಿಸಿದರು. ಒಂದು ಗಾಡಿಯನ್ನು ಓಡಿಸುವಂಥದ್ದು, ಒಂದು 10-25-30 ಜನ ವಾಹನ, ಬೈಕು, ಕಾರುಗಳಲ್ಲಿ ಅದರ ಹಿಂದೆ ಫಾಲೋ ಮಾಡಿಕೊಂಡು ಹೋಗಿ JCP ಮುಂದೆಯಿಂದ ಓಡಿಸುವಂಥ ಹೆದರಿಕೆ ಹುಟ್ಟಿಸುವಂಥ ಘಟನೆಯನ್ನು ಅವರು ಸಹ ತೋರಿಸಿದರು. ಇದನ್ನೆಲ್ಲ ನೋಡುವಾಗ ನಮಗೆ ಆಗ್ತದೆ, ಇದೇನು ಯಾವ ಸಾಮ್ರಾಜ್ಯ, ಯಾವ ಗೂಂಡಾಗಿರಿ, ಇದು ಯಾವ ದೌರ್ಜನ್ಯ, ಹೀಗೆಲ್ಲ ಮಾಡೋದು ಸರಿಯಾ ಅಂತೇಳಿ ನಮಗೆ ಒಂದು ರೀತಿಯ ಪ್ರಶ್ನೆ ನಮ್ಮಲ್ಲಿ ಮೂಡಿದಾಗ ನಾವು ತುರ್ತಾಗಿ ಇದೆಲ್ಲ ನಡಿಬಾರ್ದು, ಇದಕ್ಕೆ ಸಂಬಂಧಪಟ್ಟಾಗೆ ಗೃಹ ಇಲಾಖೆಗೆ ತಿಳಿಸುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ತಿಳಿಸುವಂಥ ಕೆಲಸವನ್ನು ಅವರು ಮಾಡಿದ್ದಾರೆ. ಅದ್ರ ಜೊತೆಗೆ ನಾವು ಸ್ಪೀಕರ್ ಅವರಿಗೆ ಸಹ ಗಮನಕ್ಕೆ ತಂದಾಗ, ಇಲ್ಲಪ್ಪ ಹಾಗೆಲ್ಲ ಮಾಡಬಾರ್ದು, ಅದೆಲ್ಲ ಎಲ್ಲಿದೆ, ಸಂವಿಧಾನದ ಹಕ್ಕು ಹಾಗೆ ಹೇಳಿದೆ, ಅದೆಲ್ಲ ಮಾಡಬಾರ್ದು ಅಂತ ಹೇಳುವ ಮಾತನ್ನು ಅವರು ಸಹ ಹೇಳಿದ ನಂತರ ಅದಕ್ಕೆ ಏನಾಗಬೇಕು, ಅದಕ್ಕೆ ಬೇಕಾದ ರಕ್ಷಣೆಯನ್ನು ಸರ್ಕಾರ ತೆಗೊಳ್ತದೆ ಅಂತ ಹೇಳುವ ಮಾತನ್ನು ಸಹ ಹೇಳಿದರು. ಆದರೂ ಸಹ ಅವರ ನೋವನ್ನು ನಾವೆಲ್ಲ ಕೇಳುವಂಥ ಅವಶ್ಯಕತೆ ಇತ್ತು. ಇವತ್ತು ಬಂದು ನಾವೆಲ್ಲ ನಮ್ಮ ನಾಯಕರುಗಳೆಲ್ಲ ಸೇರಿಕೊಂಡು ಅವರ ನೋವನ್ನು ನಾವು ಕೇಳಿದ್ದೇವೆ. ಭಾಳ ವಿದ್ರಾಯಕವಾದ ಘಟನೆಗಳು ಆಗಿದೆ. ಬೇಡದ ಶಬ್ದಗಳಲ್ಲಿ ಬೈಯುವಂಥದ್ದು. ಅವರು 25 ವರ್ಷದಿಂದ ಈ ತಾಲೂಕಲ್ಲಿ, ಸುಳ್ಯ, ಪುತ್ತೂರು ಈ ಭಾಗದಲ್ಲೆಲ್ಲ ತಮ್ಮ ಬದುಕನ್ನು ಕಟ್ಟಿ ಮನೆ ಮಾಡಿಕೊಂಡು ಬದುಕ್ತಾ ಇದ್ದಾರೆ. ಇಂಥವರಿಗೆ ಏಕಪಕ್ಷೀಯವಾಗಿ ಇವರು ನೀವಿಲ್ಲಿ ನಿಲ್ಲಬಾರ್ದು, ನೀವು ಓಡಬೇಕು, ನೀವು ಹಾಸನದವರು, ಇಲ್ಲಿಯವರು ಅಂತ ಹೇಳುವಂಥದ್ದು ಅಷ್ಟು ಸಮಂಜಸ ಅಲ್ಲ. ಒಂದು ರೀತಿಯ ಅನೈತಿಕ ಪೊಲೀಸ್ಗಿರಿ ಅಂದರೆ ಗೂಂಡಾಗಿರಿಯನ್ನು ಪ್ರದರ್ಶಿಸಿ ಯಾರು ಕೇಳುವವರಿಲ್ಲ, ಹೇಳುವವರಿಲ್ಲ,
ರಾಷ್ಟ್ರಪತಿ ತನಕ ಹೋದರೂ ಸಹ ನಾವು ಬಿಡೋದಿಲ್ಲ. ಇವನಿಗೆ ಏನು ಗೊತ್ತು ರಾಷ್ಟ್ರಪತಿ ಯಾರು, ಪ್ರಧಾನಮಂತ್ರಿ ಯಾರು, ಏನು ಇವನು ಒಬ್ಬ ಸಾಮಾನ್ಯ ಮನುಷ್ಯ ಈ ರೀತಿ ಮಾತಾಡೋದು ಅಂತೇಳಿದರೆ ಅವನಿಗೆ ಯಾವ ಜ್ಞಾನವೂ ಇಲ್ಲ ಅಂತೇಳಿ ನಾವು ತಿಳ್ಕೊಳ್ಬೇಕಾಗುತ್ತೆ. ಆದರೆ ಇವರನ್ನು ಹೆದರಿಸಲಿಕ್ಕೆ ಆ ರೀತಿ ಮಾಡಿರುವಂಥದ್ದು ಅದನ್ನು ನಾವು ಇವತ್ತು ಒಪ್ಪೋದಿಲ್ಲ. ಅದಕ್ಕಾಗಿ ಇವತ್ತು ಒಂದು ಸಭೆ ಸೇರಿದ್ದೇವೆ. ಸಭೆಯಲ್ಲಿ ಅನೇಕ ವಿಚಾರಗಳು ಚರ್ಚೆಯಾಗಿದೆ. ಮುಂದಿನ ದಿನಗಳಲ್ಲಿ ಇವರ ಮೇಲೆ ಯಾವುದೇ ರೀತಿಯ ದೌರ್ಜನ್ಯವನ್ನು ಯಾರು ಕೈಗೊಂಡರು, ಯಾರು ಏನಾದರೂ ಎಲ್ಲಾದರೂ ಮಾಡಿದರೆ ಅದರ ವಿರುದ್ಧ ಸರ್ಕಾರದ ಗೃಹ ಇಲಾಖೆಗೆ ಗಮನಕ್ಕೆ ತರುವುದರ ಮೂಲಕ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಗೂಂಡಾ ಕಾಯ್ದೆಯ ಮೇಲೆ ಅವರ ಮೇಲೆ ಪ್ರಕರಣವನ್ನು ದಾಖಲು ಮಾಡಬೇಕು. ಯಾರು ಆ ರೀತಿ ಮಾಡ್ತಾರೆ, ಯಾರು ಮನುಷ್ಯ ಅಲ್ವ ಅವನು ಮಾಡಿದ್ದು, ಮನುಷ್ಯ ಅಲ್ಲದೆ ಬೇರೆ ಯಾರಲ್ಲ, ಅವರಿಗೂ ಕಾನೂನು ಎಲ್ರಿಗೂ ಅನ್ವಯ ಆಗ್ತದೆ. ಅವರ ಮೇಲೆ ಗೂಂಡಾ ಆ್ಯಕ್ಟನ್ನು ಅವರ ಮೇಲೆ ಹೇರಿ ಅವರಿಗೆ ಸೂಕ್ತವಾದ ನಮ್ಮ ಎಲ್ಲ JCBಯ ಹಿಟಾಚಿ ಚಾಲಕ ಮಾಲಕರಿಗೆ ರಕ್ಷಣೆಯನ್ನು ಕೊಡುವಂಥ ಕೆಲಸ ಇವತ್ತು ಜಿಲ್ಲಾಡಳಿತ, ಸರ್ಕಾರ, ಗೃಹ ಇಲಾಖೆ ಮಾಡಬೇಕು. ಆ ಒತ್ತಾಯವನ್ನು ನಾವು ಇವತ್ತು ಮಾಡ್ತಾ ಇದ್ದೇವೆ. ಇದಕ್ಕೆ ಸಂಬಂಧಪಟ್ಟ ಎಲ್ಲರ ಗಮನಕ್ಕೆ ಈ ವಿಚಾರವನ್ನು ತರ್ತಾ ಇದ್ದೇವೆ. ಹಾಗಾಗಿ ಇವತ್ತು ನಾವು ಅವರಿಗೆ ಹೇಳಿದ್ದೇವೆ, ನೀವು ನಿಮ್ಮ ಕೆಲಸವನ್ನು ಮಾಡಿಕೊಂಡು ಹೋಗಿ. ಮುಂದೆ ಇಂಥ ಒಂದು ಘಟನೆ ಆದರೆ ಇದರ ಪರಿಣಾಮ ನೆಟ್ಟಗಿರುವುದಿಲ್ಲ, ಗಂಭೀರವಾಗಿ ಇರ್ತದೆ. ಹೋರಾಟಕ್ಕೆ ಪ್ರತಿ ಹೋರಾಟ ಆಗಬೇಕಾದೀತು ಅಂತೇಳುವ ಮಾತನ್ನು ಸಹ ನಾವು ಹೇಳಿದ್ದೇವೆ. ಈ ರೀತಿಯಲ್ಲಿ ನಾವು ಎಲ್ಲರೂ ನಡ್ಕೊಳ್ತೇವೆ ಅಂತೇಳುವ ಮಾತನ್ನು ಅವರ ಗಮನಕ್ಕೆ ತಂದಿದ್ದೇವೆ. ಒಟ್ಟಿನಲ್ಲಿ ಈ ಬೆಳವಣಿಗೆ ವ್ಯಾಪಕ ಚರ್ಚೆಯನ್ನು ಹುಟ್ಟುಹಾಕಿದೆ. ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎನ್ನುವ ಆಗ್ರಹವೂ ವ್ಯಕ್ತವಾಗಿದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಸುದ್ದಿ ನ್ಯೂಸ್, ಪುತ್ತೂರು. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.